ಇದು ಕಾಗೇಹಳ್ಳ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಒಂದು ಹಳ್ಳಿ. ಈ ಹಳ್ಳಿ ಸಾಗರದಿಂದ 8 ಕಿಲೋಮೀಟರ್ ದೂರ. ಕರ್ನಾಟಕದ ಎಲ್ಲ ಹಳ್ಳಿಗಳ ಹಾಗೆ ಇರೋ ಈ ಹಳ್ಳಿಯಲ್ಲಿ ಬಡತನ ಇದೆ. ಬದುಕಿಗಾಗಿ ಬೇರೆ ಬೇರೆ ಉದ್ಯೋಗ ಮಾಡೋ ಶ್ರಮಜೀವಿಗಳು. ಈ ಹಳ್ಳಿ ಉಳಿದ ಹಳ್ಳಿಗಳಂತಲ್ಲ. ಇಲ್ಲಿರೋ ಸುಮಾರು 60 ಮನೆಗಳಲ್ಲಿ 20 ಮನೆಗಳು ಮುಸ್ಲಿಂ ಧರ್ಮಕ್ಕೆ ಸೇರಿದವರು. ಇದು ಕೂಡ ಅಂತಹ ವಿಶೇಷ ಅಲ್ಲ. ಇಲ್ಲಿನ ವಿಶೇಷನೇ ಬೇರೆ. ಈ ಊರಿನಲ್ಲಿ ದೇವಾಲಯನೂ ಇಲ್ಲ, ಮಸೀದಿನೂ ಇಲ್ಲ. ಆದರೆ ಎಲ್ಲವನ್ನ ಮೀರಿದ ಒಂದು ನಂಬಿಕೆ ಇದೆ. ಆ ನಂಬಿಕೆ ಈ ಊರನ್ನ ಕಾಯ್ತಾ ಇದೆ. ಈ ವ್ಯಕ್ತಿಯನ್ನ ನೋಡಿ. ಇವರು ಮುಸ್ಲಿಂ ಮತಾವಲಂಬಿಗಳು. ಆದರೆ ಇವರು ಹಿಂದೂ ದೇವರನ್ನ ನಂಬ್ತಾರೆ. ಇವರು ಬದುಕಿಗೆ ಅವಲಂಬಿಸಿದ್ದು ಮೀನು ಮಾರಾಟ ಮತ್ತು ಅಡಿಕೆ ವ್ಯಾಪಾರ. ಪ್ರತಿದಿನ ಬೆಳಗ್ಗೆ ಪಕ್ಕದ ಹೊಳೆ ದಂಡೆಗೆ ಹೋಗ್ತಾರೆ. ಅದು ಶರಾವತಿ ನದಿಯ ಹಿನ್ನೀರು ಪ್ರದೇಶ. 60ರ ದಶಕದಲ್ಲಿ ಶರಾವತಿ ಆಣೆಕಟ್ಟು ನಿರ್ಮಾಣ ಆಯಿತು. ಈ ಪ್ರದೇಶದಲ್ಲಿದ್ದ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡವು. ಸಾವಿರಾರು ಎಕರೆ ಅರಣ್ಯ ಪ್ರದೇಶ, ಗುಡ್ಡ ಬೆಟ್ಟಗಳು ಮುಳುಗಿ ಹೋದವು. ನಾಶ ಮತ್ತು ಹುಟ್ಟು ಒಂದರ ನಂತರ ಒಂದು ಬರಂತದ್ದು. ಈ ಪ್ರದೇಶವೆಲ್ಲ ನಾಶವಾದರೂ ಇಲ್ಲಿನ ಜನ ಮತ್ತೆ ತಮ್ಮ ಬದುಕನ್ನ ಕಟ್ಟಿಕೊಂಡ್ರು. ನಾಶದ ಅವಶೇಷಗಳ ನಡುವೆ ಹುಟ್ಟಿದ ಬದುಕು. ಹೀಗೆ ತಮ್ಮ ಬದುಕನ್ನ ಕಟ್ಟಿಕೊಂಡವರಲ್ಲಿ ಈ ಮುಸ್ಲಿಂ ಕುಟುಂಬನೂ ಒಂದು. ಇವರು ಪ್ರತಿದಿನ ಶರಾವತಿ ಹಿನ್ನೀರು ಪ್ರದೇಶಕ್ಕೆ ಬಂದು ಅಲ್ಲಿನ ಮೀನುಗಾರರಿಂದ ಮೀನು ಖರೀದಿಸ್ತಾರೆ. ಹಾಗೆ ಅಡಿಕೆಯನ್ನ ಖರೀದಿಸಿ ಸಾಗರಪೇಟೆಗೆ ತಂದು ಮಾರ್ತಾರೆ. ಅದೊಂದು ದಿನ ಇವರ ಬದುಕಿನ ಕರಾಳ ದಿನ. ವ್ಯಾಪಾರ ಮುಗಿಸಿ ಮನೆಗೆ ಅವರು ಹಿಂತಿರುಗ್ತಾ ಇದ್ರು. ಸ್ವಲ್ಪ ದೂರ ಬರುವಷ್ಟರಲ್ಲಿ ಅವರ ಕಿಸೆಯಲ್ಲಿದ್ದ ಪರ್ಸ್ ಬಿದ್ದು ಹೋಗಿತ್ತು. ಆ ಪರ್ಸ್ನಲ್ಲಿ ಇದ್ದುದು 8,000 ರೂಪಾಯಿ. ಒಂದು 2 ವರ್ಷದ ಹಿಂದೆ ಒಂದು ಹಣ್ಣಿನ ಅಂಗಡಿ ಮಾಡಿದಾಗ ಒಳಬಾಗ್ಲಲ್ಲಿ ನಾನು ಬರ್ತಾ ಇರುವಾಗ 1 ವಾರ ವ್ಯಾಪಾರ ಮಾಡಿ ಇದ್ದಿದ್ದು ಒಂದು 8,000 ರೂಪಾಯಿ ದುಡ್ಡನ್ನು ಜೋಬಲ್ಲಿ ಇಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಳೆದೋಯ್ತು. 8,000 ರೂಪಾಯಿ ಸಣ್ಣ ವ್ಯಾಪಾರಿಯಾದ ಅವರಿಗೆ ದೊಡ್ಡ ಮೊತ್ತವಾಗಿತ್ತು. ಈ ಹಣ ಹೋದ್ರೆ ಅವರ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ. ಇವರು ತಕ್ಷಣ ಆ ಮಹಾತಾಯಿಯ ಮೊರೆ ಹೋದರು. ಕಳೆದೋಗಿ ಒಂದು 3 ಕಿಲೋಮೀಟ್ರ್ ಮುಂದೆ ಬಂದಿದೆ. ಬಂದ ತಕ್ಷಣ ಟೀ ಕುಡಿದು ದುಡ್ಡು ನೋಡ್ತೀನಿ, ಪರ್ಸ್ ಬಿದ್ದೋಗ್ಬಿಟ್ಟಿತ್ತು. ಭಾಳ ವೆಹಿಕಲ್ಸ್ ಓಡಾಡ್ತಾಯಿದ್ರು, ಜನಗಳು ಭಾಳ ವೇಗ ಓಡಾಡ್ತಾಯಿದ್ರು. ನಾನು ಕೇಳಿದೆ, ನಾನು ದುಡ್ಡು ಕೊಡಬೇಕಂತ ಜೋಬಿಗೆ ಕೈ ಹಾಕ್ತೀನಿ, ದುಡ್ಡಿಲ್ಲ, ಪರ್ಸಿಲ್ಲ, ಬಿದ್ದೋಗ್ಬಿಟ್ಟಿತ್ತು. ವಾಪಸ್ ಹುಡ್ಕೊಂತ ಹೋದೆ. ಅಷ್ಟೊತ್ತಿಗೆ 1 ಕಿಲೋಮೀಟ್ರ್ ಹೋಗೋತ್ತಿಗೆ ಪೆಟ್ರೋಲ್ ಖಾಲಿ ಆಗಿಬಿಡ್ತು ನನ್ನ ಗಾಡಿದು. ಹಾಗೆ ನಡ್ಕೊಂತ ಮುಂದೆ ಹೋಗ್ತಾ ಇದ್ದೆ. ಹೋಗತ್ತಿ ಒಂದು ಸುಮಾರು ಜನ ತಿಂಡಿ ಟಿಫನ್ ಎಲ್ಲ ಮಾಡ್ತಾ ಕೂತಿದ್ರು. ಅವ್ರ ಹತ್ರ ಕೇಳಿದೆ, ಈಗ ಪರ್ಸ್ ಕಳೆದೋಗಿದೆ, ಸಿಗ್ತಾ ಅಂತ. ಯಾರು ಸಿಕ್ಕಿದ್ರು ಕೊಡ್ತಾರಾ? ಇಲ್ಲ ಅಂದರು. ಸಿಕ್ಕಿಲ್ಲ ಅಂದ್ರೆ ತಕ್ಷಣ ನಾನು ದೇವಿ ಹತ್ರ ಬೇಡ್ಕೊಂಡೆ, ನನಗೆ ದುಡ್ಡು ಸಿಕ್ಕಿದ್ರೆ, ನಾನು 1 ವಾರ ದುಡ್ದಿದ್ದು ದುಡ್ಡಲ್ಲ, ಸಿಕ್ಕಿದ್ರೆ ನಾನು ನಿನ್ನ ಸನ್ನಿಧಿ ಹತ್ರ ಬಂದು 101 ರೂಪಾಯಿ ಕಾಣಿಕೆ ಹಾಕ್ತೀನಿ ಅಂತ ಬೇಡ್ಕೊಂಡೆ. ತಾಯಿ, ನನ್ನ ಹಣ ನನಗೆ ಸಿಗೋ ಅಂತೆ ಮಾಡು, ನನ್ನನ್ನು ಉಳಿಸು ಅಂತ ಮೊರೆ ಇಟ್ಟರು. ಆ ಸಂದರ್ಭದಲ್ಲಿ ನಾನು ಮುಸ್ಲಿಂ, ಹಿಂದೂ ದೇವರ ಮೊರೆ ಹೋಗಬಾರ್ದು ಅಂತಾನು ಅವರಿಗೆ ಅನ್ನಿಸ್ಲಿಲ್ಲ. ಹಾಗೆ ಕಳೆದು ಹೋದ ಪರ್ಸನ್ನು ಹುಡುಕ್ತಾ ಬಂದ ದಾರಿಯಲ್ಲಿ ಅವರು ಹಿಂತಿರುಗಿದರು. ಆಗಲೇ ಹಣವನ್ನ ಕಳೆದುಕೊಂಡು ಬಹುದೂರ ಬಂದಿದ್ದ ಅವರಿಗೆ ದೇವರನ್ನು ಬಿಟ್ಟು ಬೇರೆ ದಿಕ್ಕೇ ಇರಲಿಲ್ಲ. ದಾರಿಯಲ್ಲಿ ಸಿಕ್ಕವರು ಈ ರಸ್ತೆಯಲ್ಲಿ ತುಂಬಾ ಜನ ಓಡಾಡ್ತಾ ಇರೋದ್ರಿಂದ ಪರ್ಸ್ ಸಿಗೋ ಚಾನ್ಸ್ ಇಲ್ಲ ಎಂದಾಗ ಇವರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟರು. ಸ್ವಲ್ಪ ಹೊತ್ತಿನ ನಂತರ ಅವರು ಸುಧಾರಿಸಿಕೊಂಡ್ರು. ಪರ್ಸ್ ಹುಡ್ಕೋದನ್ನ ಮುಂದುವರಿಸಿದ್ರು.
ಆಗಲೂ ಅವರ ಮನಸ್ಸು ಸಂಪೂರ್ಣವಾಗಿ ಆ ದೇವರಿಗೆ ಶರಣಾಗಿತ್ತು. ಹಾಗೆ ನಡೆದು ಸುಮಾರು 2 ಕಿಲೋಮೀಟರ್ ದೂರ ಬಂದ ಅವರಿಗೆ ಆಘಾತ. ರಸ್ತೆಯ ಪಕ್ಕದಲ್ಲೇ ಬಿದ್ದಿತ್ತು ಅವರ ಪರ್ಸ್. ಅದರ ಪಕ್ಕದಲ್ಲಿ 10 ಜನ ನಡೆದು ಹೋಗಿದ್ರು. ಆದರೆ ಯಾರೂ ಪರ್ಸ್ ಅನ್ನ ಎತ್ಕೊಂಡಿರಲಿಲ್ಲ. ಆಶ್ಚರ್ಯದಿಂದ ಮೂಕ ವಿಸ್ಮಿತರಾದ ಅವರು ಪರ್ಸ್ ತೆಗೆದುಕೊಂಡು ನೋಡಿದರೆ ಅದರಲ್ಲಿ ಇತ್ತು ಅದೇ 8,000 ರೂಪಾಯಿ. 1 ಪೈಸಾನೂ ಕಳೆದು ಹೋಗಿರಲಿಲ್ಲ. ಅವರಲ್ಲಿ ಆಗ ಮೂಡಿದ್ದು ಕೃತಜ್ಞತಾ ಭಾವ. ಬೇಡ್ಕೊಂಡ ತಕ್ಷಣ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ, ಹಾಗೆ ನಡ್ಕೊಂಡು ಮುಂದೆ ಹೋದೆ. ಪರ್ಸ್ ರೋಡಲ್ಲೇ ಬಿದ್ದಿತ್ತು. ಅದರಲ್ಲಿ ನೋಡ್ತೀನಿ 8,000 ರೂಪಾಯಿ ದುಡ್ಡು ಹಾಗೆ ಇತ್ತು. ತಕ್ಷಣ ನಾನು ಹಾಗೆ ಮತ್ತೆ ಊರಿಗೆ ಬಂದಿಲ್ಲ. ಹೋಗಿ ವಾಪಸ್ ಸಿಗಂದೂರಿಗೆ ಹೋಗಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡು 101 ರೂಪಾಯಿ ಕಾಣಿಕೆ ಹಾಕಿ ಬಂದೆ. ಈ ಮಹಾತಾಯಿಯೇ ತನ್ನ ಹಣವನ್ನ ತನಗೆ ದೊರಕಿಸಿಕೊಟ್ಲು ಎಂಬ ಕೃತಜ್ಞತಾ ಭಾವ. ತಕ್ಷಣ ಅವರು ಆ ದೇವಿಯ ಸನ್ನಿಧಾನಕ್ಕೆ ಓಡಿದ್ರು. ದೇವರಿಗೆ ಕಾಯಿ ಒಡೆದು ಅಡ್ಡ ಬಿದ್ರು. ಈ ಕಥೆಯನ್ನ ಹೇಳ್ತಾ ಇದ್ದಾಗ ಅವರ ಕಣ್ಣು ತುಂಬಿ ಬಂದಿತ್ತು. ಅವರ ಅಪ್ಪ, ಅಮ್ಮ, ಹೆಂಡತಿ ಎಲ್ಲರೂ ಅಲ್ಲಿದ್ರು. ಅವರು ಸಹ ಆ ಮಹಾತಾಯಿಯನ್ನ ಭಕ್ತಿ ಭಾವದಿಂದ ನಮಿಸ್ತಾ ಇದ್ರು. ಆ ಊರಿನಲ್ಲಿರೋ ಸುಮಾರು 20 ಮನೆಗಳಲ್ಲಿ ಎಲ್ಲ ಮನೆಗಳಲ್ಲೂ ಇಂತಹ ಒಂದಲ್ಲ ಒಂದು ಕಥೆಗಳಿದ್ದು. ಅವರಿಗೆ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇರಲಿಲ್ಲ. ದೇವರೆಲ್ಲ ಒಂದೇ, ಅವರನ್ನು ತಲುಪೋ ದಾರಿ ಮಾತ್ರ ಬೇರೆ ಬೇರೆ ಅಂತ ಇದ್ರು ಈ ಹಳ್ಳಿಯ ಮುಸ್ಲಿಂ ಬಾಂಧವರು. ಜಾತಿ ಧರ್ಮಗಳ ಬೇಲಿಯನ್ನ ಕಿತ್ತು ಹಾಕಿದ ಮಹಾತಾಯಿ. ದೇವರಿದ್ರೆ ಹೀಗೆ ಇರಬೇಕು ಎಂಬ ಭಾವ ಎಲ್ಲರ ಮನಸ್ಸುಗಳಲ್ಲಿ ಮೂಡುವಂತೆ ಮಾಡೋ ಮಹಾತಾಯಿ. ಈ ಊರಿನ ಎಲ್ಲ ಮನೆಗಳ ಮುಂದೂ ಬೋರ್ಡು. ಈ ಬೋರ್ಡ್ ಹಾಕಿದವರಲ್ಲಿ ಎಲ್ಲ ಜಾತಿ ಧರ್ಮಗಳ ಜನರು ಇದ್ದಾರೆ. ತಮ್ಮ ಮನೆ ಮತ್ತು ತೋಟವನ್ನ ಆ ದೇವಿಯ ಸುಪರ್ದೆಗೆ ವಹಿಸಲಾಗಿದೆ ಎಂಬ ಅರ್ಥ ಬರೋ ಸಾಲುಗಳು. ಹೀಗೆ ಫಲಕವನ್ನು ಹಾಕಿದ ಮೇಲೆ ಅಲ್ಲಿ ಕಳ್ಳತನ ಆಗೋದಿಲ್ಲ. ಈ ಬೋರ್ಡು ನಮಗೆ ಕಾವಲಿಗೆ ಹಕ್ಕಲು ಕಾವಲಿಗೆ ಏನು ಅಂದರೆ ಯಾರೂ ಗಿಡ ಗಂಟೆ ಕಡಿಬಾರ್ದು. ಎಲ್ಲ ಅಂಗಡಿ ಮಾಡಿದ್ದೇವೆ. ಅಂಗಡಿ ಕೂಡ ಯಾರೂ ಕಳ್ಳತನ ಮಾಡಬಾರ್ದು ಗೇಟ್ ಈಚೆಗೆ. ಅಂತ ನಂಬಿಕೊಂಡ ಹೆಂಗಸು. ಕಾಗೇಹಳ್ಳ ಎಂಬ ಈ ಊರು ಮುಖ್ಯ ರಸ್ತೆಯೊಂದರ ಪಕ್ಕದಲ್ಲಿದೆ. ಕೇವಲ ಅರ್ಧ ಗಂಟೆಯಲ್ಲಿ ಸಾಗರ ಎಂಬ ತಾಲೂಕು ಕೇಂದ್ರವನ್ನ ತಲುಪಿಬಿಡಬಹುದು. ಆದರೆ ನಾಗರಿಕತೆಯ ಯಾವ ದುಷ್ಟ ಲಕ್ಷಣಗಳು ಈ ಹಳ್ಳಿಯಲ್ಲಿ ಇಲ್ಲ. ಈ ಮನೆ ಹಿಂದಿರೋ ಈ ಸ್ಥಳವನ್ನ ನೋಡಿ. ಇದು ಹಿಂದೂ ಮುಸ್ಲಿಂ ಇಬ್ಬರಿಗೂ ಸೇರಿದ ಭೂಮಿ. ಈ ಸ್ಥಳದಲ್ಲಿ ಇರೋದು ಚೌಡಿ.
ಚೌಡಿ ಅರಣ್ಯ ಭೂಮಿಯನ್ನ ಕಾಯೋ ದೇವರು. ಇಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳಿಬ್ಬರು ಈ ಚೌಡಿಯ ಪೂಜೆ ಮಾಡ್ತಾರೆ. ಇದಕ್ಕೆ ಕಾರಣ ಆ ಮಹಾತಾಯಿ. ಇಲ್ಲಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರೋ ಮಹಾತಾಯಿ. ಈ ಪ್ರದೇಶದಲ್ಲಿ ಯಾರು ಬಾಯಿ ತೆರೆದ್ರು ಆ ತಾಯಿಯ ಬಗ್ಗೆ ಮಾತನಾಡ್ತಾರೆ. ಅವರಿಗೆ ಆ ತಾಯಿಯನ್ನು ಬಿಟ್ಟರೆ ಬೇರೆ ಇಲ್ಲ. ಇಲ್ಲಿನ ಪ್ರಕೃತಿ ಸೌಂದರ್ಯ ಕೂಡ ವಾತಾವರಣಕ್ಕೆ ಇನ್ನಷ್ಟು ದೈವಿಕತೆಯನ್ನ ನೀಡಿದೆ. ಈ ಕಾಗೆ ಹಳ್ಳದಂತ ಹಳ್ಳಿಗಳು, ಅಲ್ಲಿನ ಮುಸ್ಲಿಂ ಯುವಕರಂತೆ ದೇವರು ಎಂದರೆ ಒಬ್ಬನೇ ಎಂದು ನಂಬಿರೋ ಜನ ಇಲ್ಲಿ ಸಾಕಷ್ಟಿದ್ದಾರೆ. ಕಾಗೆ ಹಳ್ಳದಿಂದ ಸುಮಾರು 1 ಗಂಟೆ ಪ್ರಯಾಣ ಮಾಡಿದ ಮೇಲೆ ಸಿಗೋ ಸ್ಥಳ ಇದು ಶರಾವತಿ ಹಿನ್ನೀರು ಪ್ರದೇಶ. ಎಲ್ಲೆಡೆ ಜಲರಾಶಿ. ಈ ಪ್ರದೇಶವೇ ಆ ದೇವಿಯ ಸನ್ನಿಧಾನದ ಮೊದಲ ಹೆಬ್ಬಾಗಿಲು. ಸಾಗರದಂತೆ ಹಬ್ಬಿರು ಹಿನ್ನೀರಿನ ನಡುವೆ ನಡುಗಡ್ಡೆಗಳ ಹಾಗೆ ಕಾಣೋ ಗುಡ್ಡ ಬೆಟ್ಟಗಳು. ಶರಾವತಿ ಹಿನ್ನೀರಿನಲ್ಲಿ ಸುಮಾರು 3 ಕಿಲೋಮೀಟರ್ ದೂರ ಕ್ರಮಿಸಿದರೆ ಸಿಗೋ ಊರು ತುಮರಿ. ಈ ತುಮರಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದ್ದಾಳೆ ಆ ಮಹಾತಾಯಿ. ಶರಾವತಿ ನೀರಿನಲ್ಲಿ ಮುಳುಗಡೆಯಾಗಿ ನಡುಗಡ್ಡೆಯಾದ ಹಲವು ಹಳ್ಳಿಗಳು, ಅಲ್ಲಿನ ಜನ, ಹಾಗೆ ಇಲ್ಲಿಗೆ ಬರೋ ಭಕ್ತರು, ಇವರನ್ನ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸೋ ಸರ್ಕಾರಿ ಲಾಂಚ್ಗಳು. ಈ ಲಾಂಚ್ಗಳ ಪ್ರವಾಸ ಕೂಡ ಮನಸ್ಸಿಗೆ ಆಹ್ಲಾದಕರ. ಅರ್ಧ ಗಂಟೆಗೆ ಒಮ್ಮೆ ಅಲ್ಲಿಂದ ಇಲ್ಲಿಗೆ ಸಾಗೋ ಲಾಂಚ್ಗಳು 6-7 ಕಾರ್ಗಳು ಒಂದು ಬಸ್ಸನ್ನ ಹೊತ್ತೊಯ್ತವೆ. ಹಿನ್ನೀರಿನ ನಡುವೆ ಹೊರಟ ವಾಹನಗಳ ಮೆರವಣಿಗೆ. ಹಾಗೆ ಬದುಕಿನ ಎಲ್ಲ ಸಂತೋಷವನ್ನ ತಮ್ಮದಾಗಿಸಿಕೊಳ್ಳಲು ಹಾತೊರೆಯುವ ಪ್ರವಾಸಿಗರು. ಈ ಹಿನ್ನೀರಿನಲ್ಲಿ 3 ಕಿಲೋಮೀಟರ್ ಕ್ರಮಿಸಿದ ಮೇಲೆ ಸಿಗೋ ದಂಡೆ. ಅಲ್ಲಿಂದಲೇ ಈ ಮಹಾತಾಯಿಯ ಕ್ಷೇತ್ರ ಪ್ರಾರಂಭ. ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಪ್ರಾರಂಭಿಸಿ ಬದುಕು ನಡೆಸುವವರಿದ್ದಾರೆ. ಹಾಗೆ ಇಲ್ಲಿಗೆ ಬರೋ ಯಾತ್ರಾರ್ಥಿಗಳನ್ನ ಕರೆದೊಯ್ಯಲು ಜೀಪು, ಕಾರುಗಳನ್ನ ಇಟ್ಕೊಂಡು ಬದುಕನ್ನ ಮುನ್ನಡೆಸುವವರು ಇನ್ನೂ ಕೆಲವರು. ಒಂದೆಡೆ ಸಾವಾಗಿ ಬಂದ ಆಣೆಕಟ್ಟಿನ, ಇನ್ನೊಂದೆಡೆ ಈ ಸಾವಿನ ಮನೆಯಲ್ಲೇ ಬದುಕನ್ನ ಚೌಡೇಶ್ವರಿಯ ಕ್ಷೇತ್ರ. ಇಲ್ಲಿಯೇ 100 ವರ್ಷಗಳಿಂದ ನೆಲೆಯೂರಿರೋ ದೇವತೆ. ಒಂದೆಡೆ ಅಡಿಕೆ ತೋಟ, ಮತ್ತೊಂದೆಡೆ ಗುಡ್ಡ ಬೆಟ್ಟಗಳು. ದೇವಾಲಯದ ಬಲಬದಿಯಲ್ಲಿ ದೇವಿಗೆ ಕುರಿ ಕೋಳಿಗಳನ್ನ ಬಲಿ ಕೊಡೋ ವಧಾಸ್ಥಾನ.
ಸಿಗಂಧೂರು ಚೌಡೇಶ್ವರಿ. ಈ ಊರಿನ ರಾಮಪ್ಪ ಎಂಬವರ ಮನೆ ದೇವರು ಈಕೆ. ಅವರ ಅಪ್ಪ, ಅಜ್ಜ, ಮುತ್ತಜ್ಜ ಪೂಜೆ ಮಾಡಿಕೊಂಡು ಬಂದ ದೇವರು. ಪ್ರಬಲ ಈಡಿಗ ಕುಟುಂಬಕ್ಕೆ ಸೇರಿದ ಚೌಡೇಶ್ವರಿ. ಇದು ಸುಮಾರು 3-4 ತಲೆಮಾರಿನ ನಮ್ಮ ಅಜ್ಜ ಮುತ್ತಜ್ಜ ಒಂದು ಆರಾಧಿಸ್ಕೊಂಡು ಬಂದ ಒಂದು ಕುಲದೇವತೆಯಾಗಿ ಬಂತು. ರಾಮಪ್ಪನವರ ಅಪ್ಪ, ಅಜ್ಜ ಈ ಪ್ರದೇಶದಲ್ಲಿ 106 ಎಕರೆ ತೋಟ ಗದ್ದೆಯನ್ನ ಹೊಂದಿದ್ದವರು. 60ರ ದಶಕದಲ್ಲಿ ಇಲ್ಲಿ ಶರಾವತಿ ಯೋಜನೆ ಬಂತು. ಇಲ್ಲಿ ಮುಳುಗಡೆಯಾದವರನ್ನ ಬೇರೆ ಬೇರೆ ಸ್ಥಳಗಳಿಗೆ ಕಳುಹಿಸಲಾಯಿತು. ಅವರಿಗೆ ಸರ್ಕಾರಿ ಭೂಮಿಯನ್ನ ನೀಡಲಾಯಿತು. ಈ ಕುಟುಂಬಕ್ಕೆ ಭೂಮಿ ಸಿಕ್ಕಿದ್ದು ಸೊರಬದ ಸಮೀಪದ ಹೊಳೆಕೊಪ್ಪದಲ್ಲಿ. ದೇವಿ ಸ್ಥಳ ಈ ಲಿಂಗನಮಕ್ಕಿ ಅಣೆಕಟ್ಟೆಯಲ್ಲಿ ಮುಳುಗಡೆ ಆಯಿತು. ಆದರೆ ನಮಗೆ ಇಲ್ಲಿ ಮುಳುಗಡೆ ಆದಾಗ ಸೊರಬ ತಾಲೂಕಿನಲ್ಲಿ ಜಮೀನು ಕೇಳಿದವು. ಅಲ್ಲಿ ಜಮೀನು ಕೊಟ್ಟರು. ಆ ಜಮೀನು ಕೊಟ್ಟಾಗ ಈಗ ನಾವು ಹೋದಾಗ ನಮ್ಮ ದೇವರನ್ನು ತಗೊಂಡು ಹೋಗ್ಬೇಕಲ್ಲ. ಆದರೆ ದೇವರು ತಗೊಂಡು ಹೋಗೋಕೆ ಆ ದೇವಿ ಬಿಡಲಿಲ್ಲ. ಅದು ನೀರಿನಲ್ಲಿ ಮುಳುಗಡೆ ಆದರೂ ಅಲ್ಲೇ ಪೂಜೆ ತಗೊಳ್ತಾ ಇತ್ತು. ನಾವು ವರ್ಷದಲ್ಲಿ 3 ಸರಿ ಹೋದರೂ ಆ ನೀರಿನಲ್ಲೇ ಪೂಜೆ. ಇಲ್ಲಿ 50 ಎಕರೆ ಭೂಮಿಯನ್ನ ಪಡೆದು ಹೊಸದಾಗಿ ತಮ್ಮ ಬದುಕನ್ನ ಪ್ರಾರಂಭಿಸಿತು ರಾಮಪ್ಪನವರ ಕುಟುಂಬ. ಹೀಗೆ ಊರನ್ನ ಬಿಟ್ಟು ಊರಿಗೆ ಹೋಗುವಾಗ ಅವರಿಗೆ ತಲೆ ಕೆಡಿಸಿದ್ದು ಇದೇ ಚೌಡೇಶ್ವರಿಯ ವಿಚಾರ. ಈ ಮನೆ ದೇವರನ್ನ ತೆಗೆದುಕೊಂಡು ಹೋಗೋದು ಹೇಗೆ? ದೇವತೆಯನ್ನ ಸ್ಥಳಾಂತರ ಮಾಡಬಹುದೇ? ಈ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇರಲಿಲ್ಲ. ಸರಿ ಅಂತ ಈ ಮಹಾತಾಯಿಯನ್ನ ಇಲ್ಲಿಯೇ ಬಿಟ್ಟು ಅವರು ಸ್ವರಬ್ದತ್ತ ನಡೆದರು. ಆದರೆ ಅವರ ಬದುಕಿನಲ್ಲಿ ಏನನ್ನೋ ಕಳೆದುಕೊಂಡ ಅನುಭವ. ಕನಸಿನಲ್ಲೂ ಚೌಡೇಶ್ವರಿಯೇ ಕಾಣ್ತಿದ್ಲಂತೆ. ಹೀಗಾಗಿ ವರ್ಷಕ್ಕೆ 3 ಬಾರಿ ತಪ್ಪಿಸದೆ ಇದೇ ಮುಳುಗಡೆಯ ಪ್ರದೇಶಕ್ಕೆ ಬಂದು ದೇವರಿಗೆ ಪೂಜೆ ಮಾಡಿ ಹಿಂತಿರುಗ್ತಾ ಇದ್ದರು. ವರ್ಷಗಳು ಕಳೀತಾ ಇದ್ದಂತೆ ರಾಮಪ್ಪನವರ ಕುಟುಂಬ ಆರ್ಥಿಕವಾಗಿ ಮತ್ತೆ ಪ್ರಬಲ ಆಯಿತು. ಆದರೆ ತಮ್ಮ ಮನೆ ದೇವರು ಇಲ್ವಲ್ಲ ಎಂಬ ಚಿಂತೆ ಅವರನ್ನ ಕಾಡತೊಡಗಿತು. 1980ರಲ್ಲಿ ರಾಮಪ್ಪ ತಮ್ಮ ಮನೆ ದೇವರನ್ನ ಹುಡುಕೊಂಡು ಸಿಗಂದೂರಿಗೆ ಬಂದರು. ವರ್ಷಕ್ಕೆ ಜನವರಿ 14, 15 ಆಮೇಲೆ ನಮ್ಮಲ್ಲಿ ಅದ್ರೆ ಮಳೆ ಪೂಜೆ ಅಂತ ಇರುತ್ತೆ. ಆ ಪೂಜೆ ಆಮೇಲೆ ದೀಪಾವಳಿದು ಪೂಜೆ. 3 ಪೂಜೆ ಅಂತ ಮಾಡಲೇಬೇಕು. ನಾವು ಸಾಲನಾರು ಮಾಡಿ ಬಂದು ಮಾಡ್ಕೊಂಡು ಹೋಗಬೇಕು. ಇಲ್ಲದ್ರೆ ಅವತ್ತು ಆ ವರ್ಷ ನಮಗೆ ಏನಾದ್ರು ತೊಂದರೆಗಳು ಶುರು ಆಗ್ತವೆ. ಇಲ್ಲಿ ನೋಡಿದ್ರೆ ಹೊಳೆ ಬೈಲಿನಲ್ಲಿ ಸಣ್ಣ ಗುಡಿಸಲಿನಂತಹ ದೇವಾಲಯದಲ್ಲಿ ಇದ್ಲು ಚೌಡೇಶ್ವರಿ. ರಾಮಪ್ಪ ತಕ್ಷಣ ಈ ದೇವರನ್ನ ತಲತಲಾಂತರದಿಂದ ಪೂಜೆ ಮಾಡ್ತಾ ಬಂದ ಶೇಷಗಿರಿ ಭಟ್ರ ಕುಟುಂಬವನ್ನ ಸಂಪರ್ಕಿಸಿತು. ಇವರೇ ಶೇಷಗಿರಿ ಭಟ್ರು. ಇವರ ಕುಟುಂಬ ಪರಂಪರಾಗತವಾಗಿ ದೇವಿಯನ್ನ ಪೂಜೆ ಮಾಡಿಕೊಂಡು ಬರ್ತಾ ಇದೆ. ಈ ಭಟ್ರು ರಾಮಪ್ಪನವರ ಜೊತೆ ಕೈ ಜೋಡಿಸಿದ್ರು. ರಾಮಪ್ಪ ಮತ್ತು ಶೇಷಗಿರಿ ಭಟ್ರು ಹೊಳೆ ಪ್ರದೇಶದಿಂದ ಮತ್ತೊಂದೆಡೆ ದೇವರನ್ನ ಸ್ಥಳಾಂತರಿಸುವ ನಿರ್ಧಾರ ಕೈಗೊಂಡರು. ಈ ದೇವಿಯ ಮೂಲ ಸನ್ನಿಧಾನ ಇಲ್ಲಿಂದ 2 ಕಿಲೋಮೀಟ್ರು ಕಾಡಲ್ಲಿ ಹೋಗಬೇಕು. ಅಲ್ಲಿ ಮುಳುಗಡೆ ಪ್ರದೇಶ. ಅಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಆದಮೇಲೆ ಮುಳುಗಡೆ ಆಯಿತು. 90ನೇ ಇಸ್ವಿಲಿ ನಾವು ಆ ಮುಳುಗಡೆ ಪ್ರದೇಶದಿಂದ ಇಲ್ಲಿ ತಂದು 90ನೇ ಇಸ್ವಿಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ರಾಮಪ್ಪನವರ ಕುಲದೇವರು ಈ ಚೌಡೇಶ್ವರಿ. ಸುಲಭವಾಗಿ ಬೇರೆ ಸ್ಥಳಕ್ಕೆ ಹೋಗೋದಕ್ಕೆ ಆಕೆ ಒಪ್ಪಲೇ ಇಲ್ಲ. ಕೊನೆಗೆ ಸರ್ಕಾರಕ್ಕೆ ಸೇರಿದ ಸ್ಥಳವೊಂದಕ್ಕೆ ಬರಲು ಅವಳು ಒಪ್ಪಿಗೆ ನೀಡಿತು. ರಾಮಪ್ಪ ಮತ್ತು ಶೇಷಗಿರಿ ಭಟ್ರು ಚೌಡೇಶ್ವರಿಯನ್ನ ಹೊಳೆ ಬದಿಯಿಂದ ಈಗಿರೋ ಸ್ಥಳಕ್ಕೆ ಕರೆತಂದರು. ಇಲ್ಲಿಯೇ ಸಣ್ಣ ಗುಡಿಸಲಿನಂತಹ ದೇವಾಲಯವನ್ನ ನಿರ್ಮಿಸಿದ್ರು. ಅಲ್ಲಿಯೇ ಈ ದೇವತೆ ನೆಲೆ ನಿಂತಳು.
ಇಲ್ಲಿಗೆ ಬರೋ ಭಕ್ತರ ಇಷ್ಟಾರ್ಥ ಈಡೇರತೊಡಗಿತು. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿತು. ತಾಯಿ ಚೌಡೇಶ್ವರಿ ಮಲೆನಾಡಿನ ತುಂಬ ವ್ಯಾಪಿಸತೊಡಗಿದಳು. ಜನ ಅಸಹಾಯಕರಾಗಿದ್ದಾಗ ದೇವರ ಮೊರೆ ಹೋಗ್ತಾರೆ. ಎಲ್ಲವನ್ನ ಕಳೆದುಕೊಂಡಾಗ, ಮುಂದಿನ ದಾರಿಯೇ ಕಾಣದಿದ್ದಾಗ ದೇವರಿಗೆ ಶರಣಾಗ್ತಾರೆ. ಕೆಲವರು ತಮ್ಮ ಅಡಿಕೆ ತೋಟದಲ್ಲಿ ಕಳುವಾದಾಗ ತೋಟವನ್ನ ದೇವರಿಗೆ ಬಿಟ್ಟಿದ್ದಾಗಿ ಬೋರ್ಡ್ ಹಾಕಿ ಹೊಸ ಪ್ರಯೋಗ ಮಾಡಿದ್ರು. ತಕ್ಷಣ ಈ ದೇವಿಯ ಖ್ಯಾತಿ ಎಲ್ಲ ಕಡೆ ಹಬ್ಬಿತು. ಕಳ್ಳತನ ಮಾಡುವವರು ದೇವಿಗೆ ಹೆದರಿ ಕಳ್ಳತನ ಮಾಡೋದನ್ನ ನಿಲ್ಲಿಸಿಬಿಟ್ರು. ಇದೊಂದು ಮಾದರಿಯಾಗಿ ಮಲೆನಾಡಿನ ಪ್ರದೇಶದಲ್ಲಿ ಕಳ್ಳತನದ ಪ್ರಮಾಣನೇ ಕಡಿಮೆಯಾಯಿತು. ಪೊಲೀಸರ ಪ್ರಕಾರ ಸಿಗಂದೂರು ಚೌಡೇಶ್ವರಿಯಿಂದಾಗಿ ಕಳ್ಳತನದ ಪ್ರಮಾಣ ಅರ್ಧಕ್ಕಿಂತ ಕಡಿಮೆಯಾಗಿದೆಯಂತೆ. ಇದೇ ದೇವರು ಮಾಡೋ ಪವಾಡ. ಇಲ್ಲಿಗೆ ಬರೋ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಬದುಕಿನಲ್ಲಿ ನೋವು, ಅಸಹಾಯಕತೆಯಿಂದ ಬಳಲೋ ಜನ, ಅವರಿಗೆ ಒಂದು ಆಸರೆ ಬೇಕು, ನಂಬಿಕೆ ಬೇಕು. ಅದಿದ್ದರೆ ಮಾತ್ರ ಬದುಕು ಮುಂದುವರಿಯೋದು ಸಾಧ್ಯ. ಅಂತಹ ಒಂದು ನಂಬಿಕೆ ಅವರಿಗೆ ಇಲ್ಲಿ ದೊರಕ್ತಾ ಇದೆ. ಇವರನ್ನ ನೋಡಿ, ಇವರು ಬೆಂಗಳೂರಿನವರು. ಇಲ್ಲಿಗೆ ಬರೋದಕ್ಕೆ ಮೊದಲು ಅವರ ಬದುಕು ಸಮಸ್ಯೆಗಳ ಸರಮಾಲೆಯಾಗಿತ್ತಂತೆ. ಏನು ಮಾಡಿದ್ರೂ ಕೈ ಹತ್ತಾ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಎಲ್ಲವೂ ಬಗೆಹರಿತಂತೆ. ನನಗೆ ಇಷ್ಟು ವಯಸ್ಸಾದ್ರೂ ಕೆಲಸ ಕಾರ್ಯ ಅನ್ನೋದಿರಲಿಲ್ಲ. ಒಂಥರ ಬೇಜವಾಬ್ದಾರಿ ವ್ಯಕ್ತಿಯಾಗಿದ್ದೆ. ಇವತ್ತು ನನ್ನದೊಂದು ಜವಾಬ್ದಾರಿ, ಕೆಲಸ, ಸಮಾಜದಲ್ಲಿ ಒಂದು ಉನ್ನತವಾದ ವ್ಯಕ್ತಿಯಾಗಿ ಸ್ಥಾನಮಾನ ಸಿಕ್ಕಿದ್ದೇನೆ. ಈಗ ನಾನು ಒಬ್ಬ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹೌದು, ನಾನು ಸಿವಿಲ್ ಆಲ್ಮೋಸ್ಟ್ ಆಲ್ ಎಲ್ಲ ಸಿವಿಲ್ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಇದರಲ್ಲೂ ಹಂತದಲ್ಲೂ ಪ್ರತಿದಿನ ಒಂದೊಂದು ಹೆಜ್ಜೆ ಮೇಲೆ ಹೋಗ್ತಾಯಿದ್ದೀನಿ ಹೊರತು ಮತ್ತೆ ಹಿಂದಿರುಗಿ ನೋಡಲಿಲ್ಲ ನಾನು. ನೀರಿನಲ್ಲಿ ಮುಳುಗುವವನಿಗೆ ಒಂದು ಹುಲ್ಲು ಕಡ್ಡಿಯೂ ಸಾಕಂತೆ. ಅದು ಅವನಿಗೆ ಹೊಸ ಕನಸನ್ನ, ಬದುಕುವ ಬಯಕೆಯನ್ನ ನೀಡುತ್ತೆ. ಇಲ್ಲಿಗೆ ಬರೋ ಜನರು ಹಾಗೆ. ತಮ್ಮ ಮಡಿಲಿನಲ್ಲಿ ಕಷ್ಟವನ್ನ ಹೊತ್ತು ತಂದವರು. ಕಷ್ಟವನ್ನೆಲ್ಲ ಈ ತಾಯಿಯ ಪಾದಕ್ಕೆ ಅರ್ಪಿಸಿ ಪರಿಹಾರ ಕೇಳುವವರು. ಇಲ್ಲಿಗೆ ಬಂದು ತಮ್ಮ ಕಷ್ಟ ಪರಿಹಾರ ಆಯ್ತು ಅನ್ನೋದು ಅವರವರ ನಂಬಿಕೆ. ನಂಬಿಕೆ ನೀಡೋ ಶಕ್ತಿ ಅದು. ಇಲ್ಲಿಗೆ ಬರೋ ಯಾರನ್ನು ಮಾತನಾಡಿಸಿದ್ರು ಅವರ ಬಳಿ ಒಂದಲ್ಲ ಒಂದು ಕಥೆ ಇರುತ್ತೆ. ಇಲ್ಲಿ ಬಂದು ನಾನು ಮುಕ್ಕೊಂಡು ಹೋಗಿ ಓನ್ಲಿ 3 ಡೇಸಲ್ಲಿ ನನ್ನ ಜೇಬಲ್ಲಿ 0%ಅಲ್ಲಿದ್ದ ಚಾರ್ಜಿಗೆ ಇಲ್ಲದೆ ಇರೋನು 25,000 to 30,000 ನನಗೆ ಬೇರೆಯವ್ರ ಕಡೆಯಿಂದ ಬಂತು. ಬೇರೆಯವ್ರ ಕಡೆಯಿಂದ ಬಂದು ಸುಮ್ಮನೆ ಕೇಳಿದರೆ, ಯಾರಾದರೂ ಅಕಸ್ಮಾತ್ ಸಾಲ ಕೇಳಿದರೆ ಇಲ್ಲ ಅಂತಿದ್ರು. ಚಾರ್ಜಿಗೆ ಇರಲಿಲ್ಲ ನನಗೆ. ಇಲ್ಲಿಗೆ ಬಂದು ಹೋಗಿ ತಿರುಗಿ ದಿವಸ ಬೆಳಿಗ್ಗೆ ಬೆಂಗಳೂರು ಹೋದೆ. ನಮ್ಮ ಮಳೆಯ ಇದ್ದಾರಲ್ಲಿ ಇಂಜಿನಿಯರ್. ಒಂದೇ ಮಾತು ಕೇಳಿದೆ, 25,000 ಕೊಟ್ಟರು ಕೈಯಲ್ಲಿ, ಏನಾದರೂ ಮಾಡೋದು ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. ದೇವಾಲಯದ ಹಿಂದೆ ಮಹಡಿಯ ಮೇಲಿರುವ ಕೋಣೆಯೇ ದೇವಾಲಯದ ಧರ್ಮದರ್ಶಿ ರಾಮಪ್ಪನವರ ಮನೆ. ಸ್ವರಬದ ಹೊಳೆಕೊಪ್ಪದ ಮನೆಯನ್ನ ಬಿಟ್ಟು ಅವರು ಇಲ್ಲಿಗೆ ಬಂದು ವಾಸಿಸ್ತಾ ಇದ್ದಾರೆ. ಅವರು ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿ ನಡೆಸೋದು ಪಂಚಾಯಿತಿ. ಮನೆ ಜಗಳ, ಗಂಡ ಹೆಂಡತಿ ಮನಸ್ತಾಪ, ಆಸ್ತಿಗಾಗಿ ದಾಯಾದಿಗಳ ಜಗಳ, ಎಲ್ಲಕ್ಕೂ ಅವರು ಇಲ್ಲಿ ಪರಿಹಾರ ನೀಡ್ತಾರೆ. ಇಲ್ಲಿ ಕುಳಿತ ಇವರೆಲ್ಲ ಸಮಸ್ಯೆಯನ್ನ ಹೊತ್ತು ತಂದವರು. ಈ ಹೆಂಗಸಿಗೆ ಆಸ್ತಿಯ ಸಮಸ್ಯೆ, ಕುಟುಂಬದ ಆಸ್ತಿಯಲ್ಲಿ ಪಾಲ್ ಸಿಗ್ತಾ ಇಲ್ಲ ಅನ್ನೋ ಚಿಂತೆ. ನ್ಯಾಯಾಲಯದಲ್ಲಿ ಪರಿಹಾರ ದೊರಕಿಸಿಕೊಳ್ಳೋದಕ್ಕೆ ವರ್ಷಗಟ್ಟಲೆ ಕಾಯಬೇಕು. ವಕೀಲರಿಗೆ ಹಣ ಚೆಲ್ತಾನೆ ಇರಬೇಕು. ಅದಕ್ಕಾಗಿಯೇ ಕೇಸು ಗೆದ್ದವ ಸೋತ, ಸೋತವ ಸತ್ತ ಅನ್ನೋ ಮಾತಿದೆ. ಆದರೆ ಇಲ್ಲಿ ಹಾಗಿಲ್ಲ. ಬಂದ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಪರಿಹಾರ.
ದಿಢೀರ್ ನ್ಯಾಯದಾನ ವ್ಯವಸ್ಥೆ. ಮನೆ ನೋಡ್ರಿ ಸರ್, ಮನೆ ಕಟ್ಟೋಕೆ ಹಾಕಿದ್ವಿ, ಮನೆ ಆಗ ನಿಂತ್ಬಿಟ್ಟತ್ರಿ. ಅಲ್ಲಿ ಮುಂದೆ ಏನು ಮಾಡೋಕೆ ಅನ್ನೋ ಸಮಸ್ಯೆ ಈಗ ಎಷ್ಟು ಹೋಯ್ತು? ಇನ್ನೂ ಒಂದು ಸ್ವಲ್ಪ ಪ್ರಿನ್ಸ್ ಸಿಕ್ಕೈತ್ರಿ ಅಷ್ಟೇ. ಸರಿ, ಶುರು ಮಾಡಿ. ನ್ಯಾಯ ಕೇಳಿ ಬಂದವರು ಧರ್ಮದರ್ಶಿ ರಾಮಪ್ಪನವರ ಮುಂದೆ ಭಕ್ತಿ ಭಾವದಿಂದ ಕುಳಿತಿರ್ತಾರೆ. ಅವರ ಕರೆದ ತಕ್ಷಣ ಮುಂದೆ ಬಂದು ತಮ್ಮ ಸಮಸ್ಯೆಯನ್ನ ಅವರು ಹೇಳ್ಕೊಳ್ಬೇಕು. ಅವರು 1 ನಿಮಿಷ ಸುಮ್ಮನಿದ್ದು ಪರಿಹಾರವನ್ನ ಸೂಚಿಸ್ತಾರೆ. ಕೆಲವೊಮ್ಮೆ ಸಂಬಂಧಿಸಿದವರನ್ನ ಕರೆಸಿ ಅವರಿಗೆ ಬುದ್ಧಿ ಹೇಳಿ ಒಪ್ಪಂದ ಮಾಡಿಸೋದು ಉಂಟು. ಓದಂಗಿಲ್ರಿ, ಅವ್ನು 7ನೇ ತದ ಮಟ್ಟ ಹೋದ್ರಿ, ಬಿಟ್ಬಿಟ್ಟ. ಈಗೇನು ಕೆಲಸ? ಕಮ್ತ ಮಾಡ್ತಾರೆ. 3 ಎಕರೆ 18 ವರ್ಷ ತಾವನಂತ ಅಡ್ನಾಡಿ ಭಾಳ ಹುಷಾರ ಬುದ್ಧಿ ಹೇಳ್ತಾವೆ. ಹೇಳ್ತೀವ್ರಿ. ಚೌಡೇಶ್ವರಿಯ ಭಯದಿಂದಾಗಿ ಇಲ್ಲಿನ ಜನ ಇವರು ಮಾಡಿದ ಪಂಚಾಯಿತಿಯನ್ನ ಮರು ಮಾತಿಲ್ಲದೆ ಒಪ್ಕೊಳ್ತಾರೆ. ಹೀಗಾಗಿ ಸುತ್ತಲಿನ 10 ಹಳ್ಳಿಗಳ ಈಡಿಗ ಜನಾಂಗದವರು ತಮ್ಮ ಜಗಳವನ್ನ ಚೌಡೇಶ್ವರಿಯ ಸನ್ನಿಧಿಗೆ ತರ್ತಾರೆ. ರಾಮಪ್ಪನವರು ನೀಡಿದ ಪರಿಹಾರವನ್ನ ಒಪ್ಕೊಂಡು ಹೋಗ್ತಾರೆ. ದಿವಸ ಬೆಳಿಗ್ಗೆ ಎದ್ದು ಗಾಡಿ ಪೂಜೆ ಮಾಡಿ ನೀರು ಚಾಲು ಅದನ್ನೇ ಮಾಡ್ತೀವಿ. ಡೈಲಿ ಗಾಡಿ ಉದ್ಬತ್ತಿ ಹಚ್ಚಿದೆ ಏನು ಹೊಡಿಸಲ್ಲ. ನೀರು ಹಾಕಿ ಮಗ ತೊಳೆದೇ ಓಡಿಸ್ತೀವಿ. ದೇವಿ ನೆನೆಸ್ಕೊಂಡು ಸ್ಟಾರ್ಟ್ ಮಾಡಿ. ಹೀಗಾಗಿ ಈ ಪ್ರದೇಶದಲ್ಲಿ ನ್ಯಾಯಾಲಯದ ಮೆಟ್ಲು ಏರುವವರ ಸಂಖ್ಯೆ ಕಡಿಮೆಯಾಗ್ತಾನೆ ಇದೆ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ದೇವರು ಮಾಡುವ ಇನ್ನೊಂದು ಪವಾಡ ಇದೆ. ಈ ಪವಾಡ ಮನುಷ್ಯರ ಮೂಲಕ ನಡೆಯುತ್ತೆ. ದೇವರ ನಂಬಿಕೆಯ ಮೇಲೆ ನಡೆಯುತ್ತೆ. ಹಣದ ಖರ್ಚಿಲ್ಲದೆ ನ್ಯಾಯಾಲಯದ ಮೆಟ್ಲು ಹತ್ತದೇನೆ ಪರಿಹಾರ ಪಡೆಯೋ ವ್ಯವಸ್ಥೆ. ಈ ಚೌಡೇಶ್ವರಿ ಈಡಿಗ ಜನಾಂಗದ ದೇವರು. ಈಡಿಗರನ್ನ ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ದೇವರು ಅಂತ ಕರೀತಾರೆ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಹಾಲಪ್ಪ, ಬೇಳೂರು ಗೋಪಾಲಕೃಷ್ಣ ಎಲ್ಲರೂ ಈ ಜನಾಂಗಕ್ಕೆ ಸೇರಿದವರು. ಈ ಜನಾಂಗದವರ ಎಲ್ಲ ಸಮಸ್ಯೆಗಳನ್ನ ಚೌಡೇಶ್ವರಿ ಬಗೆಹರಿಸೋದಾದ್ರೆ ಈ ನಾಯಕರ ಸಮಸ್ಯೆಗಳನ್ನ ಈ ದೇವರೇ ಪರಿಹರಿಸಬೇಕು. ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ ಸಮಸ್ಯೆ ಇದ್ದಾಗಲೆಲ್ಲ ಇಲ್ಲಿಗೆ ಬಂದು ಹೋಗ್ತಾರಂತೆ. ಆದರೆ ಅತ್ಯಾಚಾರ ಆರೋಪಕ್ಕೆ ಸಿಕ್ಕಿ ಅಧಿಕಾರ ಕಳೆದುಕೊಂಡ ಹಾಲಪ್ಪನವರ ಮನೆ ದೇವರೇ ಈ ಚೌಡೇಶ್ವರಿ. ಹಾಲಪ್ಪನವರು ಧರ್ಮದರ್ಶಿ ರಾಮಪ್ಪನವರ ಹತ್ತಿರ ಸಂಬಂಧಿ. ಹಾಲಪ್ಪ ಜೈಲಿನಿಂದ ಹೊರಕ್ಕೆ ಬಂದ ತಕ್ಷಣ ಇಲ್ಲಿಗೆ ಬಂದಿದ್ರಂತೆ. ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರಂತೆ. ಹಾಲಪ್ಪನವರ ಮೇಲೆ ಪ್ರಕರಣ ದಾಖಲು ಮಾಡಿರೋ ವೆಂಕಟೇಶ್ ಮೂರ್ತಿ ಕೂಡ ಈಡಿಗರೆ. ಅವರು ಈ ದೇವರಿಗೆ ನಡೆದುಕೊಳ್ತಾರಂತೆ. ಹಾಲಪ್ಪ ಇಲ್ಲಿಗೆ ಬಂದ ಮೇಲೆ ವೆಂಕಟೇಶ್ ಮೂರ್ತಿ ಕೂಡ ಇಲ್ಲಿಗೆ ಬಂದು ಹೋದ್ರಂತೆ. ಈಗ ಹಾಲಪ್ಪ ಚಂದ್ರಾವತಿ ಪ್ರಕರಣ ಚೌಡೇಶ್ವರಿ ತಾಯಿಯ ಮುಂದೆ ಬಂದಿದೆ. ತಾಯಿ ಚೌಡೇಶ್ವರಿ ಯಾರ ಪರವಾಗಿ ನಿಲ್ಲಬಹುದು? ಹಾಲಪ್ಪನವರ ಪರವಾಗಿಯೇ ಅಥವಾ ವೆಂಕಟೇಶ್ ಮೂರ್ತಿ ಪರವಾಗಿಯೇ? ರಾಮಪ್ಪ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ. ಸುಮ್ಮನೆ ನಗ್ ಬಿಡ್ತಾರೆ ಅಷ್ಟೇ. ಮುಸ್ಲಿಂ, ಹಿಂದೂ ಎಂಬ ಭೇದ ಭಾವ ಇಲ್ಲದೆ ದೇವರೆಲ್ಲ ಒಂದೇ ಎಂದು ನಂಬಿರೋ ಕಾಗೇಹಳ್ಳಿ ಜನ. ಇವರ ಕಷ್ಟ ಸುಖವನ್ನ ಬಗೆಹರಿಸೋ ಚೌಡೇಶ್ವರಿ. ಅಂಗಡಿ ತೆಗೆಯೋದಕ್ಕೆ ದೇವರ ಹೇಳಿಕೆ ಪಡೆದು ಅದರಂತೆ ಅಂಗಡಿ ಪ್ರಾರಂಭಿಸಿ ಬದುಕನ್ನ ಸಂತೃಪ್ತವಾಗಿ ನಡೆಸೋ ಅಜ್ಜಿ. ಬದುಕಿನಲ್ಲಿ ಮುಂದಿನ ದಾರಿ ಕಾಣದೆ ಕೊನೆಗೆ ಈ ತಾಯಿಗೆ ಶರಣಾದ ಗುತ್ತಿಗೆದಾರರು. ಇವರ ನಡುವೆ ದೇವರ ಹೆಸರಿನಲ್ಲಿ ಪಂಚಾಯಿತಿ ನಡೆಸೋ ರಾಮಪ್ಪ. ಪರಂಪರಾಗತವಾಗಿ ಪೂಜೆ ಮಾಡಿಕೊಂಡು ಬಂದಿರೋ ಶೇಷಗಿರಿ ಭಟ್ರು. ಸಾಕ್ಷಿಯಾಗಿ ನಿಂತಿರೋ ಶರಾವತಿ ಹಿನ್ನೀರು. ನೀರಿನಲ್ಲಿ ನಡುಗಡ್ಡೆಗಳಾಗಿರೋ ಗುಡ್ಡ ಬೆಟ್ಟಗಳು. ಇಂತಹ ವಾತಾವರಣದಲ್ಲಿ ದೇವಿಯ ದರ್ಶನ ಮಾಡಿ ಸಂತೃಪ್ತಿಯಿಂದ ಶರಾವತಿ ಹಿನ್ನೀರಿನಲ್ಲಿ ಹಿಂದಕ್ಕೆ ಹೊರಟ